ನೀವ ಅಲ್ರಿ ಅದ್ ಮಸ್ತ್ ಮಸ್ತ್ ಕತಿ ಮಾಡಿ ವಿಡಿಯೋ ಮಾಡೋರು. ಹೌದು. ಮತ್ ನಮ್ ವಡಾಪಾವ್ ಬಗ್ಗೆ ಒಂದ್ ಕತಿ ಹೇಳ್ರಿ. ಕತಿ ಕೇಳ್ಬೇಕು ನೀವು. ಹಾ ರೀ. ಬರ್ರಿ ನನ್ ಜೊತೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೆಜಾರಿಟಿ ಜನ ಐತಲ್ಲ ಕೆಲ್ಸದ ಸಂಬಂಧ ಮುಂಬೈಗ್ ಬರತ್ರ. ಅವಾಗ ಸೌತ್ ಇಂಡಿಯಾಲಿಂತ್ರು ಜನ ಮುಂಬೈಗ್ ಬಂದ್ ಉಳ್ದಿದ್ರ. ಅವಾಗ ಐತಲ್ಲ ಅಲ್ಲಿ ಫುಡ್ ಐಟಮ್ಸ್ ಎಲ್ಲ ಮುಂಬೈಗ್ ಟ್ರಾನ್ಸ್ಫರ್ ಆಗ್ಬಿಟ್ಟಿತ್ತು. ಅಲ್ಲಿ ಬರೀ ಇಡ್ಲಿ ವಡಾ ದೋಸಾನ ಸಿಗತ್. ಅಂದ್ರೆ ಸೌತ್ ಇಂಡಿಯನ್ ಟಿಫಿನ್, ರೆಸ್ಟೋರೆಂಟ್, ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲಾ ಕಡೆನ ಸೌತ್ ಇಂಡಿಯನ್ ಫುಡ್ ಸಿಗತ್ತಿತ್ತು. ಅದು ಬಿಡೋಣ, ಈ ವಡಾಪಾವ್ ಎಂಟ್ರಿ ಕೊಡ್ತ ಹೇಳಂಗ. ವರ್ಷ 1966 ದಾದರ್ ಸ್ಟೇಷನ್ ದಾಗ ಬಹಳ ಜನ ಇದ್ರ. ರೈಲ್ವೆ ಸ್ಟೇಷನ್ ಎಷ್ಟ್ ಕ್ರೌಡೆಡ್ ಇತ್ತಂದ್ರ ಜನಕ್ಕ ಟ್ರೈನ್ ಹತ್ತಾಕ ಅದು ಬಿಡು ಮರ್ಯ, ಈ ವಡಾಪಾವ್ ಕತಿ ಹೇಳಂಗ. ಹೇಳ್ತಂತಡಿಯೋ, ಇಲ್ಲೇ ಐತಿ ಟ್ವಿಸ್ಟ್. ಆ ದಿನ ಐತಲ್ಲ ದಾದರ್ ರೈಲ್ವೆ ಸ್ಟೇಷನ್ ದಾಗ ಒಬ್ರು ಅಶೋಕ್ ವೈದ್ಯ ಅನ್ನೋರ ಕ್ಯಾಂಟೀನ್ ನಡೆಸ್ತಿದ್ರ. ಅವ್ರನ್ನ ಶುರು ಮಾಡಿದ್ದ. ಇದ್ರ ಒಳಗ ಒಂದ್ ಟ್ವಿಸ್ಟ್ ಐತಿ. ಅವ್ರ ದಿನ ಅಲ್ಲೇ ಬ್ರೆಡ್ ಆಮ್ಲೆಟ್ ಮಾಡ್ತಿದ್ರ. ಅದ್ರ ಜೊತೆ ಅವ್ರ ಬಟಾಟೆ ವಡಾನು ಇಟ್ಟಿದ್ರ. ಬಟ್ ಆ ದಿನ ಏನಾಗ್ಬಿಡ್ತ, ಅವ್ರ ಅಂಗಡ್ಯಾಗ ತತ್ತಿ ಮುಗಿದ್ ಬಿಟ್ಟಿತ್ತ. ಬಂದ್ ಜೋಡಿ ಕಾಂಬಿನೇಷನ್ ಏನೂ ಇರ್ಲಿಲ್ಲ. ಅವಾಗ ಲೇಬರ್ಸ್ ಆ ಫುಡ್ ಐಟಮ್ ತಗೊಳಕ್ ಬಂದಾಗ ಅವ್ರ ಏನ್ ಮಾಡ್ಬಿಟ್ರ, ಬ್ರೆಡ್ ಒಳಗ ಬಟಾಟ ವಡ ಹಾಕಿ ಅವ್ರ ಕೈಯಾಗ ಕೊಟ್ಬಿಟ್ರು. ಅವಾಗ ಜನಕ್ಕ ಅದ ಟೇಸ್ಟ್ ಸೇರಾತ್ ಬಿಡ್ತ. ಎಲ್ಲಾರ್ಗು ಅದ್ರ ಬಗ್ಗೆ ಹೇಳಾತ್ರ. ಅನ್ಕೊಂಡ್ ಅದ ಎಲ್ಲಾ ಕಡೆ ಫೇಮಸ್ ಆಗ್ಬಿಡುತ್ತೆ. ಸೊ ನಿಮ್ಗೂ ಏನಾದ್ರು ಇದೇ ತರ ಕತಿಗಳನ್ನ ಕೇಳ್ಬೇಕಿತ್ತಂದ್ರ ಫಾಲೋ ಮಾಡ್ರಿ ಕ್ಲಾಸಿಕ್.